ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಹಾಗಾದರೆ ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟಿಯಾದಂತಹ ಒಂದು ಚಟ್ನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಕ್ವಿಕ್ಕಾಗಿ ನಾವು ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಮನೆಯಲ್ಲೇ ತರಕಾರಿ ಇಲ್ಲದೆ ಇರುವಾಗ ಈ ಚಟ್ನಿನ ನೀವು ಟ್ರೈ ಮಾಡ್ಬೋದು. ರೊಟ್ಟಿ ಜೊತೆ, ರೈಸ್ ಜೊತೆ, ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಹಾಗಾದರೆ ಕ್ವಿಕ್ಕಾಗಿ ನೀವು 5 ನಿಮಿಷದಲ್ಲಿ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ ಹೇಗಿತ್ತು ಅಂತ ತಿಳಿಸಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಹೇಗೆ ಮಾಡ್ತೀನಿ, ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ ಅಂತ ನೋಡ್ಕೊಳ್ರಿ. ಜಾಸ್ತಿ ಏನು ಸಾಮಗ್ರಿಗಳು ಬೇಡ, ಕೇವಲ ಎರಡೆರಡು ಉಳ್ಳಾಗಡ್ಡಿಯಿಂದ ನಾವು ಇದನ್ನು ಚಟ್ನಿ ಮಾಡ್ಬೋದು. ನಾನಿಲ್ಲಿ ಉಳ್ಳಾಗಡ್ಡಿ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ. ಕ್ವಿಕ್ಕಾಗಿ ಮಾಡ್ಕೊಂಬನ್ನಿ ನೀವು ಕೂಡ. ಇಲ್ಲಿ ನಾನು 2 ಉಳ್ಳಾಗಡ್ಡಿನ ಈ ಥರ ದಪ್ಪ ದಪ್ಪ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಪೂರ್ತಿ ಫೈನ್ ಪೇಸ್ಟಾಗಿ ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ತರಿಯಾಗಿ ಮಾಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಈ ಥರ ಗ್ರೈಂಡ್ ಮಾಡಬೇಕು. ಪೂರ್ತಿ ಸಣ್ಣಗಾಗಬಾರ್ದು. ಇದಕ್ಕೆ ಇವಾಗ ನಾನು ಖಾರಕ್ಕೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ ಈ ಥರ ಇದನ್ನು ಗ್ರೈಂಡ್ ಮಾಡ್ಕೊಂಬರಬೇಕು ಖಾರದ ಪುಡಿ ಹಾಕಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ ನೋಡಿರಿ, ಇಷ್ಟೇ ಸಾಕು ಇದಕ್ಕೆ. ಈಗ ಇದಕ್ಕೆ ಸಿಂಪಲ್ಲಾಗಿರುವಂಥ ಒಂದು ಒಗ್ಗರಣೆನ ಕೊಡೋಣ. ಇಲ್ಲಿ ಒಂದು ಕಡಾಯಿನ ಬಿಸಿ ಮಾಡಿರಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ನೋಡಿರಿ ಸೂಪರ್ ಟೇಸ್ಟಿಯಾದಂಥ ಚಟ್ನಿ ರೆಡಿ ಆಗುತ್ತೆ. ಈಗ ಇಲ್ಲಿ ಇದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕಿರಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಈಗ ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ನಾನು ಫಸ್ಟ್ ನಾವೇನು ಗ್ರೈಂಡ್ ಮಾಡ್ಕೊಂಬಂದಿದ್ವಿ ಉಳ್ಳಾಗಡ್ಡಿ, ಉಪ್ಪು ಮತ್ತು ಖಾರದ ಪುಡಿನ ಅದನ್ನು ಮಿಕ್ಸರ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಏನು ಕುದಿಸೋ ಅವಶ್ಯಕತೆ, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಈ ಒಗ್ಗರಣೆ ಏನು ಬಿಸಿ ಇರುತ್ತೋ ಅದರಲ್ಲೇ ನಾವು ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ ನೋಡಿರಿ. ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ, ಉಳ್ಳಾಗಡ್ಡಿ ಒಂದಿದ್ದರೆ ಸಾಕು ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ ಇದು. ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜಿಯವರು ಇದೇ ಥರ ಮಾಡ್ತಾಯಿದ್ರು. ಈಗ ನೋಡಿರಿ ಇದು ಒಗ್ಗರಣೆಗೆ ನಾನು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿರಿ. ಸ್ವಲ್ಪ ಧನಿಯಾ ಪುಡಿನ ಹಾಕಿ 1 ಸ್ಪೂನಷ್ಟು, ಇಲ್ಲಾಂದರೆ ಗರಂ ಮಸಾಲೆ ಇದ್ದರೆ ಅದನ್ನು ಸೇರಿಸ್ಬೋದು. ಚಿಕನ್ ಮಸಾಲ ಯಾವುದಾದ್ರೂ ಒಂದು ಮಸಾಲನ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಬಿಡ್ರಿ ನೋಡಿರಿ. ಸಾಕು, ಒಂದು ನಿಮಿಷ, ಜಾಸ್ತಿ ಫ್ರೈ ಮಾಡೋದು ಬೇಡ. ಈಗ ನೋಡಿರಿ ರೆಡಿ ಆಯಿತು. ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿಕೊಡ್ರಿ. ತುಂಬ ರುಚಿಯಾಗಿ ಬಂದಿರುವಂಥ, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಉಳ್ಳಾಗಡ್ಡಿ ಚಟ್ನಿನ ಇದೇ ಥರ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ. ಎಲ್ಲದಕ್ಕೂ ದೋಸೆಗಾಗಿರ್ಬೋದು, ಪೂರಿಗೆ, ಬಿಸಿ ಅನ್ನಕ್ಕೆ, ಜೋಳದ ರೊಟ್ಟಿ ಜೊತೆ, ಚಪಾತಿ ಎಲ್ಲದಕ್ಕೂ ತುಂಬ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಇದು. ಹಾಗಾದರೆ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿಂದು ನೋಡಿರಿ. ನಾನಿಲ್ಲಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ. ಹಾಗಾದರೆ ನೋಡಿರಿ, ವಿಡಿಯೋನಾಗೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಡ್ರಿ.